ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ತರಬಹಳ್ಳಿ ಗ್ರಾಮದ ಕೆರೆಯಲ್ಲಿ ಕೆರೆ ಆಳ ಹೆಚ್ಚಾಗಿದ್ದರಿಂದ ಯುವತಿ ಸಾವನ್ನಪ್ಪಿದ್ದಾಳೆ. ಅದರಂತೆ ಪರಮನಹಳ್ಳಿ ಗ್ರಾಮದ ಕೆರೆಯಲ್ಲೂ ಕೆರೆ ಆಳ ಹೆಚ್ಚಾಗಿದೆ. ಇಲ್ಲಿ ಹಸು, ಕುರಿ, ಕರು, ನಾಯಿ ಅಥವಾ ಯಾರೇ ಬಿದ್ದು ಸಾವನ್ನಪ್ಪಿದರೆ ಯಾರು ಹೊಣೆ? ಕೆರೆ ಮಣ್ಣನ್ನ ಚೆನ್ನೈ ಹೈವೇ ರಸ್ತೆಗೆ ಹಾಕುತ್ತಿದ್ದಾರೆ. ಈ ಕೆರೆಯಲ್ಲಿಯೂ ಆಳ ಹೆಚ್ಚಾಗಿದೆ. ಸರ್ಕಾರದ ನಿಯಮದಂತೆ 4-5 ಅಡಿ ಮಣ್ಣು ತೆಗೆಯಲಿ, ಅದನ್ನ ಬಿಟ್ಟು ಹೆಚ್ಚು ಆಳ ಇಟ್ಟು ಮಣ್ಣು ತೆಗೆಯುತ್ತಿದ್ದಾರೆ ಎಂದು ಗ್ರಾಮಸ್ಥೆ ಶಿಲ್ಪ ಆರೋಪಿಸಿದ್ದಾರೆ. ಸರ್, ನನ್ನ ಹೆಸರು ಶಿಲ್ಪ ಅಂತ ಸರ್. ಇದು ಪರಮನಹಳ್ಳಿ ಗ್ರಾಮಾಂತರ ಹೊಸಕೋಟೆ ತಾಲೂಕಲ್ಲಿ. ಸರ್, ನಮ್ಮ ಇದರಲ್ಲಿ ಏನಂತಂದರೆ, ನಮ್ಮ ಗ್ರಾಮಾಂತರದಲ್ಲಿ ಮಣ್ಣು ಇದು ಮಾಡ್ತಿದ್ದಾರೆ, ರೋಡಿಗೋಸ್ಕರ ಮಣ್ಣನ್ನು ತೆಗಿತಿದ್ದಾರೆ. ಸೊ ಇದು ಆಲ್ರೆಡಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 2 months ಬ್ಯಾಕ್ ಕಂಪ್ಲೇಂಟ್ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಸ್ಟೇಷನಲ್ಲಿ ಆ್ಯಕ್ಷನ್ ತೊಗೊಳ್ಳಿಲ್ಲ. ಅವರೆಲ್ಲರೂ ನಮಗೆ ಸಂಬಂಧಪಟ್ಟಿದ್ದಲ್ಲ, ಮೈನ್ಸ್ ಆ್ಯಂಡ್ ಜಿಯೋಲಾಜಿಸ್ಟಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಸೊ ಮೈನ್ಸ್ ಆ್ಯಂಡ್ ಜಿಯೋಲಾಜಿಸ್ಟಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಎಲ್ಲಿಂದನೂ ಆ್ಯಕ್ಷನ್ಸ್ ತೊಗೊಳ್ಳೋಕೆ ಮುಂದೆ ಬರ್ತಿಲ್ಲ ಯಾರೂ. ಸೊ ಆಲ್ರೆಡಿ ಈಗ ನೀವು ನೋಡಿದಾಗೆ ಒಂದು ಡೆತ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮೂರಲ್ಲಿ ಕೂಡ ನಮ್ಮೂರಲ್ಲಿ ನಾವು ಇರೋದ್ರಲ್ಲಿ ಇಲ್ಲಿ ದನ ಕರುಗಳು ಓಡಾಡ್ತಿರುತ್ತೆ. ಒಂದು ನಾಯಿ ಕೂಡ ಬಿದ್ದರೂ ಮೇಲೆ ಬೆಳೆಸ್ತು ಇದಿಲ್ಲ ಅದಕ್ಕೆ. ಸೊ ಈ ರೀತಿ ಕುರಿ ಎಲ್ಲನೂ ಕುರಿ ದನ ಕಾಯ್ತಿದ್ದಾರೆ, ಕುರಿ ಕಾಯ್ತಿದ್ದಾರೆ. ಸೊ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಏನು ಪರ್ಮಿಷನ್ ಸಿಕ್ಕಿದೆ? ಅವ್ರಿಗೆ ಪರ್ಮಿಷನ್ ಸಿಕ್ಕಿರೋದು ಬರೀ 3 feet ತೆಗಿಬೇಕು. ಹೌದು, ಎಲ್ಲ ಅನುಕೂಲ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ಸ್ ಬಂದಿದೆ. ಬರೀ 3 feet ತೆಗಿಬೇಕು, ಅಭಿವೃದ್ಧಿ ಮಾಡೋದಕ್ಕೋಸ್ಕರ, NH ರೋಡಿಗೋಸ್ಕರ. ಆದರೆ ಇಲ್ಲಿ ಏನು ನಡೀತಿದೆ? ಇಲ್ಲಿ ಇದು ಒಳ್ಳೆ ದಂಧೆ ಥರ ನಡೀತಿದೆಯಲ್ವಾ? ಇದನ್ನು ಕೇಳೋರು ಯಾರು ಇಲ್ವಾ ಸರ್? ಇದೇನು ಫೀಟೆಲ್ಲ ನೀವು ನೋಡ್ಬೋದು, ನೀವು ನೋಡ್ತಿರೋದಲ್ವಾ? 15 ಅಡಿಗಿಂತ ಆಳ ತೆಗ್ದಿದ್ದಾರೆ. 40 ಅಡಿ ಆಳ ಇದೆ ಸರ್. ಇದು 40 feet ತೆಗ್ದಿದ್ದಾರಲ್ವಾ? ಸೊ ಇದನ್ನು ಕೇಳ್ತಾರಲ್ವಲ್ವ ಯಾರೂ? ಯಾವ ಗೌರ್ಮೆಂಟ್ಸು ಬರ್ತಿಲ್ಲ, ಯಾವ ಪೊಲೀಸವರು ಬರ್ತಿಲ್ಲ, ಯಾವ ಕಂಪ್ಲೇಂಟ್ ಕೊಟ್ಟರು ಯಾರು ಆ್ಯಕ್ಷನ್ಸ್ ತೊಗೊಳ್ತಿಲ್ಲಲ್ವಾ? ಇದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಬೇಕು ಸರ್. ಏನು ತೊಂದರೆ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಈಗ ಆಲ್ರೆಡಿ ಡೆತ್ ಆಗಿದೆ. ಸೊ ಅದಕ್ಕೆ ಯಾರೂ ಮುಂದೆ ಬರ್ತಿಲ್ಲ. ಏನಕ್ಕೆ ಅದಕ್ಕೆ ಕಾರಣ ಏನು? ನಾವೆಲ್ಲ ಅಂತ ಹೇಳ್ತಿದ್ದಾರೆ ಸ್ಕೈಲಾರ್ಕ್ ಅವರು. ಸೊ ಇನ್ಯಾರು ಮಾಡ್ತಿದ್ದಾರೆ ಇದಂದೇ ಕೆಲಸ? ತುಂಬ ತೊಂದರೆ ಆಗ್ತಿದೆ ಸರ್. ಸೊ ಇದಕ್ಕೆ ನಮಗೆ ನ್ಯಾಯ ಬೇಕು. ನಮ್ಮೂರಿಗೆ ಏನು ಮಾಡ್ತಿದ್ದಾರೆ ಅಂತ ಇದನ್ನು ಇಮಿಡಿಯೇಟ್ ಆಕ್ಷನ್ ತೊಗೊಂಡು ನಿಲ್ಲಿಸಬೇಕು ಸರ್ ಈ ಕೆಲಸನ. ಇನ್ನು ಗ್ರಾಮದ ಮುಖಂಡ ಲೋಕೇಶ್ ಮಾತನಾಡಿ, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಮಣ್ಣು ತೆಗೆಯಲು 5 ಅಡಿಗಳಿಗೆ ಅನುಮತಿ ನೀಡಿದ್ದಾರೆ. ಆದರೆ ಇವರು 30ರಿಂದ 40 ಅಡಿ ಮಣ್ಣು ತೆಗೆಯುತ್ತಿದ್ದಾರೆ. ಮಳೆ ಬಂದು ನೀರು ತುಂಬಿಕೊಂಡ್ರೆ ಆಳ ಯಾರಿಗೂ ತಿಳಿಯುವುದಿಲ್ಲ, ನೀರಿಗೆ ಬಿದ್ದವರು ಮತ್ತೆ ಬರುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಲೋಕೇಶ್ ಅಂತ, ಪರಮನಹಳ್ಳಿ ಗ್ರಾಮ. ಈ ಹಿಂದೆ ಆಲ್ರೆಡಿ ಬೇಜಾನ್ ಕಂಪ್ಲೇಂಟ್ ಆಗಿತ್ತು. ಈ ರೋಡ್ ಕೆಲಸ ಮಾಡೋರು ಏನು ಮಾಡ್ತಾರೆ, ಮೈನಿಂಗ್ ಜಿಯಾಲಜಿಸ್ಟ್ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದೀರಿ ಅಂತ ಹೇಳ್ತಾರೆ. ಪರ್ಮಿಷನ್ನು 5 feet ಕೆಳಗಡೆ ಹೋಗಂಗಿಲ್ಲ ಆ್ಯಕ್ಚುಲಿ. ಹಂಗಾಗಿ ಇವರು 30 ಅಡಿ 40 ಅಡಿ ತೆಗೆದುಬಿಟ್ರೆ ಯಾರಿಗೂ ಗೊತ್ತಿರಲ್ಲ ಇಷ್ಟು ಅಂತ. ನೀರು ತುಂಬ್ಕೊಂಬಿಟ್ರೆ ಒಳಗಡೆ ಹೋದವ್ರು ಈಚೆ ಬರೋಕ್ಕಾಗಲ್ಲ. ಹಿಂಗಾಗಿದೆ. ಇಲ್ಲಿ ಹೇಳೋರು ಕೇಳೋರು ಏನೂ ಇಲ್ಲ. ಅಧಿಕಾರಿಗಳು ಯಾರೂ ವರ್ಕ್ ಮಾಡ್ತಾ ಇಲ್ಲ. ಪೊಲೀಸರನ್ನ ಕೇಳಿದ್ರೆ ನಮಗೆ ಬರಲ್ಲ ಅಂತಾರೆ. ಊರು ಪಂಚಾಯಿತಿ ಹ್ಯಾಂಡ್ ಓವರ್ ತಗೊಂಡ್ರೆ ಅವರು ಬರ್ತಾಯಿಲ್ಲ. PDO, ಸೆಕ್ರೆಟ್ರಿ ಯಾರೂ ಬರ್ತಾಯಿಲ್ಲ. ಇದನ್ನು ಕ್ರಮ ತಗೊಳೋರು ಯಾರು? ಅದಕ್ಕೇ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರ ಮಾಡಬೇಕು. ಇದು ನನ್ನ ಮಾತು ಅಂತೇಳಿ. ಇದೇ ಊರು ಪರಮನಹಳ್ಳಿಯವರೇ. ಈಗ ಎಷ್ಟೋ ಕಿತ ಆಳ ಎತ್ತಿ ಇದು ಮಾಡಿ ಹಸುಗಳೂ ಬಿದ್ದು ಹಾಳಾಗೋಗ್ಯವೆ. ಈಗ 4-5 ಹಸುನೂ ಹಾಳಾಗೋಗ್ಯವೆ. ಇದು ಯಾರೂ ಕ್ರಮ ತಗೊಳ್ತಾ ಇಲ್ಲ. ಕೇಳಿದ್ರೆ ನಾವು ಅಲ್ಲಿ ಹೊಡಿತೀರಿ, ಇಲ್ಲಿ ಹೊಡಿತೀರಿ. ಅಲ್ಲಿ ಪಂಚಾಯತಿನ ಕೈ ತಗೊಂಬಂದು ಅಲ್ಲಿ ಗುಟ್ಟ ಒಂದಿತ್ತು, ಆ ಗುಟ್ಟನೂ ಇದು ಮಾಡಿ ಲೆವೆಲ್ ಮಾಡ್ತೀನಿ ಅಂತಂದರು. ಅದನ್ನು ಅರ್ಧ ಮಾಡಿಕ್ಬಿಟ್ಟು ಅದನ್ನು ಹಾಳು ಮಾಡಿಕ್ಕಿದ್ರು. ಈಗ ಊರಾಗ್ನವರೇ ಇದಕ್ಕೆ ಫೋಟೋ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕದೂರಲ್ಲೇ ಇವಾಗ ಒಂದು ಡೆತ್ ಆಗಿದೆ ಇದು ತರಬಳ್ಳಿಯಲ್ಲಿ ಅಂತೇಳಿ. ಅದೇ ಪರಿಸ್ಥಿತಿ ನಮ್ಮೂರಲ್ಲಿ ಬರಬಾರ್ದು ಅಂತೇಳಿ ನಾವು ಮುಂದೆ ಆಲೋಚನೆಗೆ ಕ್ರಮ ತಗೊಬೇಕು ಅಂತೇಳಿ ಇದು ಮಾಡ್ತಾಯಿದ್ದೀವಿ.